ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮಾರ್ನಿಂಗ್ ಎದ್ದಿದ ತಕ್ಷಣ ತಲೆಗೆ ಫುಲ್ ಎಣ್ಣೆ ಹಚ್ಚಿ ಒಂದು ಮಸಾಜ್ ಕೊಟ್ಕೊಂಡು ಈಗ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. 1 by 1 ಹಾಕಿ ನೀರು ಆನ್ ಮಾಡ್ಕೊಂಡಿದ್ದೀನಿ. ಈಗ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಾಯಿತು. ಹಾಗೆ ಸ್ವಲ್ಪ ಹೊರಗಡೆ ಬಾಗಿಲೆಲ್ಲ ಗುಡಿಸಿ ನೀಟಾಗಿ ಫುಲ್ಲೆಲ್ಲ ಗುಡಿಸ್ಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ. ನಾನು ನೀರು ಬಿಡ್ದಲೇ ಇದ್ದಾಗ ಮೋಟ್ರ್ ಆನ್ ಮಾಡಿಕೊಂಡು ಅದರಲ್ಲಿ ನಾನು ಮುಂದೆ ಎಲ್ಲ ತೊಳ್ಕೊಳ್ತೀನಿ. ಈಗ ಮುಂದೆನೇ ಎಲ್ಲ ವಾಶ್ ಮಾಡಾಯಿತು. ಹಾಗೆ ಸ್ವಲ್ಪ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಬಿಡಬೇಕು. ಹಾಗೆ ನೈಟೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಈಗ ಹಾಲು ಕಾಯೋಕೆ ಇಟ್ಕೊಂಡು ಹಾಗೆ ಸ್ವಲ್ಪ ಸಾಂಬಾರಿತ್ತು, ಸಾಂಬಾರನ್ನು ಬಿಸಿಗಿಟ್ಕೊಳ್ತೀನಿ. ನಾನು ಚಾಕು, ಲೈಟರು, ಆಮೇಲೆ ಕಟ್ಟಿಂಗ್ ಪ್ಲೇಟ್ ಇದೆಲ್ಲ ಸ್ವಲ್ಪ ಬೇಗ ಕೈಗೆ ಸಿಗಲಿ ಅಂತ ಒಂದು ಲೋಟಕ್ಕೆ ಹಾಕಿಡ್ತೀನಿ. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಮಿಕ್ಕಿದ ಉಳ್ದಿದ್ದ ಪಾತ್ರೆನೂ ನಾನು ವಾಶ್ ಮಾಡ್ಕೊತೀನಿ. ನಾನು ಹಾಲನ್ನು ಪ್ಯಾಕೆಟ್ ಹಾಲೇನು ತರಿಸೋದಿಲ್ಲ. ಇಲ್ಲೇ ಒಬ್ರು ಅಣ್ಣ ಹಸು ಹಾಲು ತಂದು ಕೊಡ್ತಾರೆ ಮನೆ ಹತ್ರನೇ, ಅವ್ರ ಹತ್ರ ತೊಳ್ತೀನಿ. ಒಳ್ಳೆ ಕೆನೆ ಸಿಗುತ್ತೆ. ಅದರಲ್ಲೇ ನಾನು ಬೆಣ್ಣೆ ಮಾಡ್ಕೊಳ್ತೀನಿ. ಮನೆಯಲ್ಲೇ ತುಪ್ಪನೂ ಕಾಯಿಸ್ಕೊಳ್ತೀನಿ, ಹೊರಗಡೆ ಏನು ತರಿಸ್ಕೊಳ್ಳೋದಿಲ್ಲ. ಹಾಗೆ ಈ ಕಡೆ ಹಾಲು ಇಟ್ಟಿದ್ನಲ್ವ, ಅದು ಹಾಲು ಉಕ್ಕೋಗ್ಬಿಡ್ತು. ಈಗ ಮತ್ತೆ ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಹಾಗೆ ಬಿಟ್ಬಿಟ್ರೆ ಫುಲ್ ಅದರಲ್ಲಿ ಸೀದು ಕರಕಲಾಗ್ಬಿಡುತ್ತೆ. ಆವಾಗಲೇ ಕ್ಲೀನ್ ಮಾಡಿಬಿಟ್ರೆ ನೀಟಾಗುತ್ತೆ. ಹಾಗೆ ಹಾಲು ಕಾಯೋಕೆ ಇಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ನನಗೆ ಟೀ ಮಾಡ್ಕೋಬೇಕು, ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಸಕ್ಕರೆ ಹಾಗೆ ಬ್ರೂ ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪುಡಿ ಯೂಸ್ ಮಾಡ್ತೀನಿ. ಯಾವಾಗಲಾದ್ರೂ ಒಂದೊಂದು ಸಲ ಅಷ್ಟೇ ಕಾಫಿ ಕುಡಿಯೋದು, ಬಾಕಿ ಟೈಮೆಲ್ಲ ಟೀನೇ. ಈಗ ನಾನು ಈ ಕಾಫಿನೂ ರೆಡಿ ಆಯಿತು. ಕಾಫಿ ಕುಡ್ಕೊಂಡು ಹಾಗೆ ಮಾರ್ನಿಂಗು ಸಾಂಗ್ ಹಾಕ್ಕೊಬಿಡ್ತೀನಿ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಮಾರ್ನಿಂಗು ಸ್ವಲ್ಪ ಹಾಡು ನೋಡಿಕೊಂಡು ಟೀ ಕುಡಿದ್ರೆ. ನಾನು ಜಾಸ್ತಿ ತಮಿಳ್ ಸಾಂಗೇ ನೋಡೋದು. ಇವತ್ತು ಡೈರೆಕ್ಟಾಗಿ ನಾನು ಲಂಚೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮಕ್ಕಳಿಗೆ ಇವತ್ತು ಸ್ಕೂಲಿಲ್ಲ, ಮನೇಲೇ ಇದ್ದರು. ಹಾಗಾಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಒಂದು ಸೈಡು ಬೇಳೆ, ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ ಎಲ್ಲ ಬೇಯೋಕ್ಕಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಸೈಡು ಒಗ್ಗರಣೆಗೆ ರೆಡಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡು ರೈಸಿಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಅಂಬಲಿ ಮಾಡೋದಕ್ಕೆ ನೀರಿಟ್ಟಿದ್ದೀನಿ. ನೀರು ಕಾಯೋ ಅಷ್ಟೊತ್ತಿಗೆ ನಾನು ಅಂಬಲಿಗೆ ಸ್ವಲ್ಪ ಹಿಟ್ಟು ಕಲಿಸ್ಕೊಬಿಡ್ತೀನಿ. ಸ್ವಲ್ಪ ನೀರಿಗೆ ಹಿಟ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ನೀರು ಕಾಯ್ದಿದೆ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂಬಲಿ ಕಲಸಿದ್ವಲ್ಲ ಹಿಟ್ಟು, ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡ್ತೀನಿ. ಈ ಕಡೆ ಬೇಳೆನೂ ಬೆಂದಿದೆ. ಈಗ ಅದನ್ನು ಚೆನ್ನಾಗಿ ಮಸ್ಕೋಬೇಕು. ಮಸ್ತ್ಬಿಟ್ಟು ಅದನ್ನೊಂದು ಸೈಡಿಗೆ ಇಡ್ತೀನಿ. ಆ ಕಡೆ ರೈಸು ಕೂಡ ಆಗಿದೆ. ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ವಿಷಲ್ ಬರೆಸ್ಕೊಳ್ಳೋಣ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಒಂದೇ ಒಂದು ವಿಷಲ್ ಬಂದರೆ ಸಾಕು, ಏಕೆಂದರೆ ಬೇಳೆ ಚೆನ್ನಾಗಿ ಬೆಂದಿದೆ. ಈ ಕಡೆ ನೋಡಿ ಅಂಬಲಿ ಕೂಡ ರೆಡಿಯಾಗಿದೆ. ಅದನ್ನು ಮುಚ್ಚಿ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಟು ಸಾಂಬಾರು ವಿಷಲ್ ಇಳಿಯೋ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ವಿಷಲ್ ಇಳಿದಿದೆ, ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ